ಅಜ್ಜಿ ನಾಲ್ಕನೇ ಹೇಳ್ತಾರಂಗಿತ್ತು ಗಂಡ ಕಡೆ ಬರ್ತಾರೆ ಅಂತಂದು ಈ ವಾರನೇ ಬರ್ತಾರೆ ಅನ್ನಂಗಿತ್ತಪ್ಪ. ಅಯ್ಯೋ ಶಶಿಕಲಾ, ಈ ವಾರನೇ ಬರ್ತಿದ್ರು ಬಿಡೆ. ಆ ಹುಡುಗಿ ಮಾಡೋ ಆಟ ನೋಡ್ಬಿಟ್ರೆ ನೀನ್ ಏನಂತೀಯೋ? ಯಾರು ಸಿಲ್ಲಿನ? ಅಲ್ಲವಾ, ಆ ದೊಡ್ಡ ಹುಡುಗಿ ಐತಲ್ಲ ಬೆಂಗಳೂರದ್ದು. ಲಲ್ಲಿನ? ಯಾಕೆ ಏನಂದ್ಲು? ಆಕೆ ಅಲ್ಲದಾಳವ, ಪಾರ್ಟಿ ಮಾಡ್ಬೇಕು ಅಂತ ನಿನ್ನೆ ಬೆಂಗಳೂರಿಗೆ ಹೋದ್ಲಲ್ಲ. ನಾಗಕ್ಕ ಹುಡುಗರ ಕಡೆಯವರಿಗೆ ಈ ವಾರ ಬರಕ್ ಹೇಳಿತ್ತು. ಅವರು ಬರ್ತವೆ ಎಂದಿದ್ರು. ಈ ಹುಡುಗಿ ಕುಣಿಯೋದಕ್ಕೆ ಮುಂದಿನ ವಾರ ಬರಕ್ ಹೇಳ್ಯಾರ. ಮುಂದಿನ ವಾರ ಬರ್ಗಿರ್ತಾರನ. ಓ ಹೌದಾ? ನೋಡ್ರಿ ಈಗಿನ ಕಾಲ್ ಹುಡುಗಿಯರು ಯಾರ ಮಾತು ಕೇಳ್ತಾವ. ಪಾರ್ಟಿ ಮಾಡಕ್ ಹೋಗಳಂತ. ನಮ್ಮ ಅವ್ನು ನೋಡು. ಅಲ್ಲ, ನಿನಗೆಲ್ಲ ವಿಷಯ ಗೊತ್ತೈತಿ, ನನಗೊಂದು ಮಾತು ಹೇಳಿದ್ರೆ ಏನಾಗುತ್ತೆ ನಿನಗೆ? ನಿನಗೆ ನಾನೇ ಕೇಳ್ಬೇಕಾಗಿತ್ತ? ಹಂಗಲ್ಲ, ಲಲ್ಲಿ ಒಂದ್ಸರಿ ನನಗೆ ಹೇಳಿದ್ಲು, ನಾನೇನಾದ್ರೂ ಇನ್ನೊಂದ್ಸರಿ ಬೆಂಗಳೂರಿಗೆ ಹೋದ್ರೆ ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲ, ಪಾರ್ಟಿ ಬೇರೆ ಮಾಡಕ್ ಹೋಗಳೆ ಅಂತೀಯ. ನಾನು ಹೋಗ್ತಿದ್ದೆ. ನಮ್ಮ ಅವ್ಗೆ ನನ್ನ ಮೇಲೆ ಒಂಚೂರು ಸಿಟ್ಟು, ಹಂಗಾಗಿ ಬೇಕು ಅಂತ ಹೇಳಿಲ್ಲ. ಸುಮ್ಮನೆ ಪಂಕಜ, ಅವ್ರು ಹೇಳಿದ್ಲಂತೆ ಇವ್ರು ಕೇಳಿದ್ಲಂತೆ. ಅವ್ರು ಹುಡುಗರು ಏನೋ ಪಾರ್ಟಿ ಮಾಡ್ಕೊಂತಿದ್ದಾವು, ಅದಕ್ಕೆಲ್ಲ ನೀನು ಕರ್ಕೊಂಡು ಹೋಗೋಣ. ಅಯ್ಯೋ ಬಿಡ್ರಿ ಶಶಿಕಲಕ್ಕ, ನಾನು ಅಕ್ಕಿ ಹಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿದ್ದೆ ಕಣವ. ಫಸ್ಟು ನೆಟ್ಟಗೆ ಸೀರೆ ಉಟ್ಕೊಳತ್ ಕಲಿ. ಕುದುರೆ ಜುಟ್ಬಿಟ್ಟು ಮೊದಲು ಒಂದು ಜಡಿ ಹಣಕ ಅದೆಂಥದ್ದು ಜುಟ್ಟು ಹಾಕ್ಯಂದು ತಿರ್ಗಾಡಕ್ಕಿಂತ ಏನು ಹೆಸ ಮಾಡ್ತೀಯನವ ನೀನು. ಅವ್ವ ನೀನು ನನಗೇನಾರಾನು ನನ್ನ ಜುಟ್ಟು ಬಗ್ಗೆ ಮಾತ್ರ ಮಾತಾಡ್ಬಿಡ. ಆತ್ ಬಿಡವ ತಾಯಿ, ಮಾತಾಡಲ್ಲ. ಅಲ್ಲೇ ಪಂಕಜ, ಆ ಕುದುರೆ ಜುಟ್ಟು ಎಲ್ಲ ನೋಡಿ ಹಾಕಿದ್ದೀನಿ ನೀನು. ಅಲ್ಲ ಚಲೋ ಸಿಕ್ಕದ್ ಬಿಡು. ಆದ್ರೆ ನಿಂಗು ಕುದುರೆ ಶಂಕರಕ್ಕರೆ ನಾ ಜುಟ್ಟನ ಹಾಕಂತೀನಿ, ಜಡಿಯರ್ ಹಾಕಂತೀನಿ. ನಿಮಗೆ ಯಾಕೆ ಅಂತ? ನಿಮಗಂತೂ ಏನು ಹಾಕನಕ್ಕಾಗಲ್ಲ. ಹಂಗಂತ ಇನ್ನೊಬ್ರು ನೋಡಿ ಹೊಟ್ಟು ಕರದಲ್ಲ. ನೋಡಿದ್ಯಾ ಶಶಿಕಲಾ ಈಗ ಹೆಂಗ್ ಮಾತಾಡ್ತಾಳೆ ಅಂತ? ಏನೋ ನನಗನ್ಸಿದ್ ಹೇಳಿದ್ನವ. ನಾನು ನನಗನ್ಸಿದ್ದೆ ಹೇಳಿದ್ ಬಿಡವ. ಓ ಓಲಿ ಬಿಡೆ ಪಂಕಜ. ಹೌದ್ರಿ ಶಂಕರಕ್ಕ, ನಿಮ್ ತಲೆ ಕೂದ್ಲು ಯಾವಾಗಿಂದ ಉದ್ರವು? ಯಾಕೆ ಕೂದ್ಲು ಬೆಳೀತಾ ಇಲ್ಲಲ್ಲ? ಅಲ್ರಿ ಶಂಕರಕ್ಕ, ನೀವು ಮದ್ವೆಯಾಗಿ ಬಂದಾಗ ನಾನು ನಿಮ್ಮನ್ನ ನೋಡಿದ್ದೆ ಬಿಡ್ರಿ. ತಲೆ ತುಂಬಾ ಕೂದಲಿದ್ದಪ್ಪ, ಹಂಗ ಉದ್ದಾಗ ಬಾಲಾಗಿತ್ತು ಜಡಿ ನಿಮ್ದು. ಅಲ್ಲ, ಅಂತ ಕೂದ್ಲಿಗೆ ಏನಾಯ್ತು? ಹುಡುಕಿದ್ರೆ ಒಂದು ಕೂದಲು ಕಾಣಿಸಲ್ಲಪ್ಪ ನಿಮ್ ತಲೆಗೆ. ನೀವು ಹಂಗ ಹೂ ಮುಡ್ಕೊಂಡು ಹೋಗ್ತಾ ಇದ್ರೆ ಊರಿಗಿನ ಜನ ಎಲ್ಲ ನಿಂತ್ಕೊಂಡು ನೋಡೋರು ಅಂತ ಕೂದ್ಲಿದ್ವು. ಮೂನೇ ಶಶಿಕಲಾ, ಹಂಗೊಂದು ಅಂದೇನೆ ಎಲ್ಲರೂ ನನ್ನ ಕೂದಲೇ ತೆಗೆದ್ಬಿಟ್ರು ನೋಡು. ನೋಡಿದ್ಯಾ ಶಶಿಕಲಕ್ಕ ಈ ಶಂಕರಕ್ಕನ ಮಾತ? ಅದಕ್ಕೆ ಏನೋ ಮಾತಾಡಬಾರ್ದು ಅನ್ನೋದು. ಬಿಡೆ ಪಂಕಜ, ಏನ್ ಅನ್ಬಾರ್ದು ಅಂದಿದ್ದು. ಅದಕ್ಕೂ ಪಾಪ ದುಃಖ, ಹೇಳ್ಕೆ ತಗ್ಬಿಡು. ಹೌದು, ಏನಾದಂತ ಹೇಳ್ರಿ ಶಂಕರಕ್ಕ. ಏನು ಹೇಳಿ ಶಶಿಕಲಾ, ನಿನಗೆ ಎಲ್ಲರೂ ಕೂದಲು ಭಾರಿ ಚಂದದವು, ಭಾರಿ ಚಂದದವು, ಇಷ್ಟು ವಯಸ್ಸಾದ್ರೂ ಒಂದು ಬಿಳಿ ಕೂದಲಿಲ್ಲ ಅಂತ ಎಲ್ಲರೂ ಹೇಳರು. ನಾನು ಅದೇ ಖುಷಿಯಾಗಿದ್ದೆ. ಒಂದಿನ ಏನಾಯ್ತು ಅಂದ್ರೆ ತಲೆ ಬಾಚಿನಕತ್ತಿದ್ದವ, ಒಂದೇ ಒಂದು ಬಿಳಿ ಕೂದಲು ಕಾಣ್ತು. ಎಲ್ಲರೂ ಹೇಳೋದಕ್ಕೂ ಈ ಒಂದು ಬಿಳಿ ಕೂದಲು ಕಂಡಿದ್ದಕ್ಕೂ ನಾನು ಏನಪ್ಪ ಮಾಡಬೇಕು? ಎಲ್ಲರಿಗೂ ನನ್ನ ಕೂದಲು ನೋಡಿದ್ರೆ ಅಷ್ಟೊಂದು ಆಸೆ, ಬಿಳಿ ಕೂದಲು ಬೇರೆ ಬಂದ್ಬಿಟ್ಟತ್ತಲ್ಲ, ಏನು ಮಾಡಲಿ ಅಂತಂದು ಯೋಚನೆ ಮಾಡಿದೆ. ಭಾಳ ಜನ ಹೇಳಿದ್ರು ಬಿಡೆ ಶಶಿಕಲಾ, ಈರುಳ್ಳಿ ರಸ ಹಚ್ಕೆ, ಕರಿಬೇವು ಸೊಪ್ಪಿನ ಹಚ್ಕೆ, ಅದನ್ನು ಕುಚ್ಚು ಹಚ್ಕೆ, ಇದನ್ನು ಕುಚ್ಚು ಹಚ್ಕೆ ಅಂತ. ನಾನು ಅವ್ರ ಮಾತು ಕೇಳಿದರೆ ಏನೋ ಬದುಕ್ತದ್ನೋ ಏನೋ. ನಾನು ಅವ್ರ ಮಾತೆಲ್ಲ ಕೇಳೋದು ಬಿಟ್ಟೆ. ಈ ಬೆಂಗಳೂರಾಗೆ ನನ್ನ ಫ್ರೆಂಡ್ ಒಬ್ಬಾಕಿದ್ಲು, ಹೋಗಿ ಅಕ್ಕಿ ಮಾತು ಕೇಳಿ ಯಾವುದೋ ಒಂದು ಶ್ಯಾಂಪು ಅಂತ ಕಣವ ತರಿಸ್ಕೊಂಡು ಹಚ್ಕೊಂಬಿಟ್ಟೆ. ಅಕ್ಕಿನೂ ಬಿಡ್ಲಂಗೆ ಒಂದು ವಾರ ಹಚ್ಕೆ ಅಂತ ಹೇಳ್ಬಿಟ್ಲು. ತಗ ನಾನು ಬಿಡ್ಲಂಗೆ ಒಂದು ವಾರ ಹಚ್ಕೊಂಡೆ ಶಶಿಕಲಾ, ಏನು ಹೇಳ್ತಿ? ಒಂದು ವಾರದಾಗೆ ತಲೆ ಹುಡುಕಿರೋ ಒಂದು ಕೂದಲಿದ್ದಿಲ್ಲ ಕಡೆ. ಅಲ್ರಿ ಶಂಕರಕ್ಕ, ಕೂದಲು ಬೆಳೆಯ ಶಾಂಪು ಹಚ್ಕೊಂಡ್ರೆ ಕೂದಲು ಯಾಕೆ ಉದುರೋದ್ವು? ಅಯ್ಯೋ ಆ ಕತಿ ಏನು ಕೇಳ್ತಿ? ಅಕ್ಕಿ ತಪ್ಪಾಗಿ ಕೂದಲು ಬೆಳೆಯೋ ಕಳ್ಸಬಿಟ್ಟು ಕೂದಲು ಉದ್ರೆ ಶಾಂಪು ಕಳ್ಸ್ಬಿಟ್ಟ ಕಣೆ. ನನಗೇನು ಗೊತ್ತಾಗಬೇಕು? ಸಣ್ಣ ಹಚ್ಕೊಂಬಿಟ್ಟೆ. ಆಮೇಲೆ ಫೋನ್ ಮಾಡಿ ಕೇಳಿದೆ ಹಿಂಗಾತು ಅಂತ. ಅವಾಗ ಹೇಳ್ತಾಳೆ, ಅಯ್ಯೋಯ್ಯೋ ಸಾರಿ, ಮಿಸ್ ಆಗ್ಬಿಡ್ತು. ನಾನು ನಿನಗೆ ಕೂದಲು ಬೆಳೆಯೋದು ಅಂತ ನಿನಗೆ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಅಲ್ಲೊಬ್ರು ಹೇರ್ ರಿಮೂವಲ್ ಕ್ರೀಮ್ ಬೇಕು ಅಂತ ಕೇಳಿದ್ರು, ನಾನು ಮಿಸ್ ಆಗಿ ಅದನ್ನ ಕಳಿಸ್ಬಿಟ್ಟೆ ಅಂತ ಅನ್ಬೇಕಾ? ಅಯ್ಯೋಯ್ಯೋ, ಹಂಗಾರೆ ಇನ್ನ ಕೂದಲೇ ಬೆಳೆಯಲ್ಲನ್ರಿ ಶಂಕರಕ್ಕ? ಇಲ್ಲ ಅಂತ ಕಣೆ, ಇನ್ಮೇಲೆ ಕೂದಲೇ ಬೆಳೆಯಲ್ಲಂತೆ. ಯಾವ್ದಾರ ಬಿಗ್ಗರ ತಗೊಬಂದು ಹಕ್ಕ ಅಂದ್ಲು. ಹಂಗಾರ ಮಾಡ್ಬೇಕಾಗಿತ್ರಿ. ಒಂದು ಬಿಗ್ ತಗೊಂಬಂದು ಹಾಕ್ಯಂದಿದ್ನೆ, ಅದು ನೋಡ್ತಿದ್ದಂಗೆ ನನ್ನ ಕೂದಲೇ ನೆನಪಾಗವು, ಅದಕ್ಕೆ ತೆಗೆದಿಟ್ಬಿಟ್ಟನವ. ಅಯ್ಯೋ ದೇವ್ರೆ, ಎತ್ತಾಕತ್ತೀರಿ ಶಂಕರಕ್ಕ ನಿಮ್ದು. ಹ್ಞೂ ಕಣೆ ಶಶಿಕಲಾ, ಅವತ್ತಿಂದ ಇವತ್ತಿನ ತನಕ ಯಾವ ಶಾಂಪೂನು ಹಚ್ಕೆನಲ್ಲ ನೋಡಿ ನಾನು. ಅಲ್ಲ ಹಚ್ಕೆನಕ್ಕೆ ತಲೆ ಕೂದೆಲ್ಲದವು ಬಿಡ್ರಿ. ಸುಮ್ಮನಿರೆ ಪಂಕಜ, ಓಲಿ ಪಾಪ ಅವ್ರ ಕಷ್ಟ ಅವ್ರು ಹೇಳ್ಕೊಳಕತ್ತಾರ. ಈಗಿದೊಂದು. ಓ ನಾಗಕ್ಕ ಬಂದ್ರು? ಬರ್ರಿ ನಾಕ, ಏನು ಅಪರೂಪಕ್ಕೆ ಬಂದ್ಬಿಟ್ರಲ್ಲ ಈ ಕಡೆಗೆ? ಏನಿಲ್ಲವ, ಸುಮ್ಮನೆ ಬಂದೆ. ಅಲ್ಲ ಇವ್ರನ್ನೇನು ದ್ವಾರಪಾಲಕರು ನಂಗೆ ಕುಂದಿಸ್ಬಿಟ್ಟಿಯಾ? ಚೆನ್ನಾಗಿ ಹೇಳಿದ್ರಿ ಬಿಡ್ರಿ ನಾಕ. ಏನವ ಬಂದ ತಕ್ಷಣ ಹಂಗೆ ಕೊಂಡ್ರು. ಬರ್ರಿ ನಾಕ ಒಳಗೆ, ಅಲ್ಲೇ ನಿಂತ್ಬಿಟ್ರಲ್ಲ. ಇಲ್ಲವ ಶಶಿಕಲಾ, ಹೋಗೋಣ. ಅದೇ ಮುಂದಿನ ವಾರ ನನ್ನ ಮಗಳು ನೋಡಕ್ಕೆ ಗಂಡಿ ಕಡೆ ಬರ್ತಾರ, ಕರ್ದೋಗೋಣ ಅಂತ ಬಂದೆ. ಅದನ್ನೇ ಮಾತಾಡ್ತಿದ್ದೀರಿ ನಾವು. ಅದೇನ ಮಗಳೇನ ಬೆಂಗಳೂರಿಗೆ ಹೋಗ್ಯಾಳೆ ಅಂತ ಅನ್ನಕತ್ತಿದ್ರು ನಿಂಗಜ್ಜಿ. ಹ್ಞೂನವ, ಅದೆಂತದ ಹೊಸ ವರ್ಷದ ಪಾರ್ಟಿ ಮಾಡ್ಬೇಕಂತೆ ಹೋಗ್ಯಾಳ. ಏನು ಹೇಳಿದ್ರು ಕೇಳಿಲ್ಲ ನೋಡು. ಹೋಗ್ಲಿ ಬಿಡ್ರಿ ಅತ್ಲಾಗೆ, ಮಾಡಿಕೆ ಬರಲಿ. ಅದಕ್ಕೆ ನಾನು ಸುಮ್ಮನಾಗೇನವ, ಬರ್ಲಿ ಅತ್ಲಾಗೆ ಅಂತ. ಶಂಕರಕ್ಕನೂ ಇಲ್ಲೇ ಐತಿ. ಯಾಕ ಶಂಕರಕ್ಕ ಮಕ ಯಾಕ ಸೊಟ್ಟಿಗೆ ಐತಿ?
ಅಯ್ಯೋ ಸುಮ್ನಿರಿನ ಅಕ್ಕ, ನೀವು ಹಂಗೆ ಹೇಳ್ಬೇಡ್ರಿ. ಯಾಕೆ ಏನಾತಂತದ ನೋಡ್ರಿ. ಪಾಪ ಶಂಕರಕ್ಕ ಅದೇನ ಅದ್ರದ್ದು ಪಾಪ ಸಂಕಟ ಅದು ಹೇಳ್ಕೊಳಕತ್ರೆ ಈ ಪಂಕಜ ಅದನ್ನೇ ನಕಲಿ ಮಾಡ್ತಾಳೆ. ಹೌದಾ? ಏನ್ ಸಂಕಟ ಆಗೈತೆ ಶಂಕರಕ್ಕ? ಏನಿಲ್ಲ ಬಿಡೋಣ ಅಕ್ಕ, ಹೋಗ್ಲಿ. ಎಲ್ಲರಿಗೂ ಒಂಥರ ತಮಾಷೆ ಆಗ್ಬಿಟ್ಟ ನಾನು. ಏನಿಲ್ರಿ ನಾಕ, ನಿಮ್ ತಲೆ ಕೂದ್ಲಿಗೆ ಏನಾತು ಅಂತ ಕೇಳ್ದೆ, ಅದನ್ನೇ ಹೇಳಕತ್ತಿದ್ರು ಅಷ್ಟೇ. ಓ ಆ ಶಾಂಪು ಕತ್ತಿನ? ಓ ನಿಮಗ್ ಗೊತ್ತಾ? ಓ ಗೊತ್ತವ, ನಾನ್ ನಿಮ್ಗಿಂತ ಮುಂಚೆನೆ ಕೇಳಿದ್ದೆ ಹಿಂಗೆ ಅಂತ ಹೇಳಿತ್ತು. ಅಲ್ಲೇ ಪಂಕಜ, ಅದಕ್ಕೆ ಹೋಗಿ ಹೋಗಿ ನಕಲಿ ಮಾಡದ? ಇಲ್ಲ ಹೋಗ್ರಿ ನಾಕ, ನಾನು ಯಾಕೆ ನಕಲಿ ಮಾಡ್ರಿ, ಸುಮ್ಮನೆ ನಕ್ನಪ್ಪ. ಅದಕ್ಕೆ ಇವರೆಲ್ಲ ಹಿಂಗಂತಾರ. ನೋಡ್ಕೆ ಕಲಿ ನಮ್ ಸುಬ್ಬಜ್ಜಿನ. ಏನಂದ್ರು ಏನ್ ಕೇಳಿದ್ರು ನನಗೂ ಈ ಲೋಕಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಕುತ್ಕತತಿ. ನಾಗಕ್ಕ, ಇದು ಒಂಥರ ಚೆನ್ನಾಗೇ ಬಿಡ್ರಿ. ಏನೇ ಪಂಕಜ, ನನ್ನ ಬಗ್ಗೆನೇ ಏನೋ ಹೇಳ್ದಂಗಿತ್ತು. ಅಬ್ಬಾ ನೋಡ್ರಿ ನಾಕ, ತನ್ನ ಬಗ್ಗೆನೇ ಹೇಳಕತ್ತಾರೆ ಅಂತ ಕಂಡು ಹಿಡಿತತಿ. ನಾವೇನೋ ಅಮಾಯಕ್ಕೆ ಅನ್ಕೋಬೇಕು. ನಮ್ಮ ಸುಬ್ಬಜ್ಜಿ ನಾವ್ ಅನ್ಕೊಂಡಷ್ಟೇನು ಅಮಾಯಕ್ಕೆ ಅಲ್ಲ ರೀ. 10 ಮಾತ್ನಾಗೆ ಒಂದ್ 4 ಕೇಳಿಸಿರ್ತಾವು. ಹುಷಾರ ಮಾತಾಡ್ಬೇಕಷ್ಟೇ. ಹೌದಾ ಸುಬ್ಬಜ್ಜಿ? ಹ್ಞೂ ನಾಕ, ಏನ್ ನಿಂಗೆ ಗೊತ್ತಿಲ್ಲದೆ ಇರೋದ?